ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾನೆ PM ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ನ ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಏಕೆಂದರೆ ನಾನು ಇಲ್ಲಿ ರಿಜಿಸ್ಟ್ರೇಷನಿಂದ ಹಿಡಿದು ಲಾಗಿನ್ ಆಗಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ರಿಕ್ವೈರ್ಡ್ ಇದೆ ಅದಕ್ಕೆ, ಮತ್ತು ಅಪ್ಲೋಡ್ನ ಮಾಡೋದು ಹೇಗೆ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಎಜುಕೇಷನ್ ಲೋನಲ್ಲಿ ಏನಿಲ್ಲ ಅಂದರೆ 7.5 ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ನಿಮಗೆ ಕೇಂದ್ರ ಸರ್ಕಾರದಿಂದ ನಿಮಗೆ ಈ ಅಮೌಂಟ್ನ ಕೊಡಲಾಗುತ್ತೆ. ಎಜುಕೇಷನ್ ಎಲ್ಲ ಫಿನಿಶ್ ಆಗಿ ನೆಕ್ಸ್ಟ್ 1 ಇಯರ್ ಆದಮೇಲೆ ಗ್ರೇಸ್ ಪೀರಿಯಡ್ ಕೊಟ್ಟು ಅದಾದಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ EMI ಥರ ನೀವು ಕಟ್ಕೊಂಡು ಹೋಗ್ಬೋದು. ನಾನಿಲ್ಲಿ ಅಪ್ಲೈ ಮಾಡ್ತಾ ಡಿಗ್ರಿ ಸ್ಟೂಡೆಂಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗಿ ನೀವು ಸರ್ಚ್ ಕೊಡಿ ವಿದ್ಯಾಲಕ್ಷ್ಮಿ ಲೋನ್ ಅಂತ ಹಾಕೋದು ಸಾಕು. ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಹಾಕೋದು ಇದು ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರ ಪೋರ್ಟಲ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಇಲ್ಲಿ ನೋಡ್ತಾ ಇಲ್ಲ, ತುಂಬ ಎಜುಕೇಷನ್ ಲೋನ್ ಅಪ್ಲೈ ಮಾಡೋದ್ರಿಂದ ಇಲ್ಲಿ ಕೆಳಗಡೆ ಈ ಲಿಂಕ್ ಇದೆ ನೋಡಿ, ಆ ಲಿಂಕ್ನ ಕ್ಲಿಕ್ ಮಾಡಬೇಕಾಗತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ರಿಜಿಸ್ಟರ್ ಅಂತಲೇ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಯಿತು. ನೋಡ್ತಾ ಇದೆ, ವೆಲ್ಕಮ್ ಟು PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಫಾರ್ ಅಪ್ಲೈಯಿಂಗ್ ಎಜುಕೇಷನ್ ಲೋನ್ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮಾಡಬೇಕಾಗತ್ತೆ, ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲ ಇದ್ರೆ ಆಲ್ರೆಡಿ ಸ್ಟೂಡೆಂಟ್ ಲಾಗಿನ್ ಹಾಕ್ಕೋಬೇಕಾಗುತ್ತೆ. ನಾನು ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಕೌಂಟ್ ಕ್ರಿಯೇಟ್ ಅಂತ ಇದೆಯಲ್ಲ, ಅಕೌಂಟನ್ನು ಕ್ರಿಯೇಟ್ ಆನ್ ಅಕೌಂಟ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಈ ಥರ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ನಿಮ್ಮಷ್ಟು ಅಪ್ಲಿಕೆಂಟ್ ನೇಮ್ನ ಹಾಕೋಬೇಕಾಗತ್ತೆ. ಯಾರ ಅಪ್ಲೈ ಮಾಡ್ತಾ ಇರಲ್ಲ, ಯಾವ ಸ್ಟೂಡೆಂಟ್ ಅವ್ರದ್ದು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಅವ್ರ ಹೆಸರನ್ನ ಹಾಕೊಳ್ಳಿ. ಅದಾದಮೇಲೆ ಅದು ಮೊಬೈಲ್ ನಂಬರ್ನ ಹಾಕೋಬೇಕಾಗತ್ತೆ. ಆಮೇಲೆ ಇಮೇಲ್ ID ಹಾಕ್ಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಯಾವ ರೀತಿ ಪಾಸ್ವರ್ಡ್ ಇರಬೇಕು ಅಂದರೆ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಮಾಡ್ಕೋಬೇಕಾಗತ್ತೆ. ಕನ್ಫರ್ಮ್ ಪಾಸ್ವರ್ಡ್ನ ಇನ್ನೊಂದ್ಸಲಿ ಹಾಕ್ಕೊಂಡು ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಚೆಕ್ ಬಾಕ್ಸ್ ಇದಿಲ್ಲ, ಟರ್ಮ್ ಆ್ಯಂಡ್ ಕಂಡೀಷನ್ಗೆಲ್ಲ ಓಕೆ ಅಂತ ಇದ್ದೀವಿ ಅಂತ ಅಂದ್ಬಿಟ್ಟು ಚೆಕ್ ಬಾಕ್ಸ್ಗೆ ಕ್ಲಿಕ್ ಮಾಡಿ ಸಬ್ಮಿಟ್ನ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಮಾಡೋದಲ್ಲ, ಇವಾಗ ಮೊಬೈಲ್ ನಂಬರ್, ಇಮೇಲ್ ID ಎರಡಕ್ಕೂ ಕೂಡ ಒಂದೊಂದು OTP ಹೋಗಿರುತ್ತೆ. ಆ OTPನ ಹಾಕಬೇಕು ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟು ಮೇಲೆ ಬಂದದಲ್ಲಿ ನೋಡ್ತಾ ಇರ್ಬೋದು, 1 ಟೈಮ್ ಪಾಸ್ವರ್ಡ್ ವೆರಿಫಿಕೇಷನ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಏನು ಮೊಬೈಲ್ ನಂಬರು ಮತ್ತು ಇಮೇಲ್ ID ರಿಜಿಸ್ಟರ್ ಮಾಡಿದ್ರೆ ಎರಡಕ್ಕೂ ಕೂಡ ಒಂದೊಂದು OTP ಬಂದಿರೋಂಥ OTPನ ಇಲ್ಲ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಇಮೇಲ್ IDಗೆ OTP ಬಂದಿರೋಂಥ OTPನ ಹಾಕ್ಕೊತಾ ಇದ್ದೀವಿ. ಮೊಬೈಲ್ ನಂಬರ್ಗೆ ಬಂದಿರೋಂಥ OTPನ ಇಲ್ಲ ಹಾಕ್ಕೊಂಡು ಸಬ್ಮಿಟ್ ಅಂತ ಇಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ, ಲಾಗಿನ್ ಕೂಡ ಆಗಬೇಕು ಅಂತ ತೋರಿಸ್ತಾ ಇದೆ. ಇವಾಗ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಅಂತ ಕೊಟ್ಟರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಕೊಟ್ಟರೆ ಇದರ ಪೇಜ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಕೇಳುತ್ತೆ. ಸ್ಟೂಡೆಂಟ್ ಲಾಗಿನಲ್ಲಿ ಯೂಸರ್ ID ಕೇಳ್ತಾ ಇದೆ. ಯೂಸರ್ ID ಏನಪ್ಪ ಅಂದರೆ ರಿಜಿಸ್ಟರ್ಡ್ ಇಮೇಲ್ IDನೇ ನಿಮ್ಮ ಯೂಸರ್ ID ಆಗಿರುತ್ತೆ. ಇಮೇಲ್ IDನ ಹಾಕೋಬೇಕಾಗುತ್ತೆ. ನಿಮ್ಮ ರಿಜಿಸ್ಟರ್ ಮಾಡಿದಂಥ ಇಮೇಲ್ IDನ ಹಾಕ್ಕೊಂಡು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀವಲ್ಲ ಪಾಸ್ವರ್ಡ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿಯೇ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಅಂತ ಕಾಣ್ತಾ ಇದ್ದಿಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಎರಡರಲ್ಲೂ ಯಾವುದೋ ಒಂದಕ್ಕೆ OTP ಹೋಗಿರುತ್ತೆ. ಎರಡಕ್ಕೂ ಹೋಗಿರುತ್ತೆ OTP. ಯಾವುದಾದ್ರೂ ಒಂದು OTPನ ಇಲ್ಲಿ ಎಂಟರ್ನ ಮಾಡಿಬಿಟ್ಟು OTP ಬಂದಂಥ OTPನ ಇಲ್ಲಿ ಸಬ್ಮಿಟ್ ಅಂತ ಇದ್ದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಪೇಜ್ಗೆ ಲಾಗಿನ್ ಆಗಿದೆ. ನೋಡ್ತಾ ಇರ್ಬೋದು, ನಿಮ್ಮ ಹೆಸರಲ್ಲಿ ಮೇಲ್ಗಡೆ ಕಾಣ್ತಾ ಇರುತ್ತೆ ಲಾಗಿನ್ ಆಗಿದೆ. ಇವಾಗ ಇಲ್ಲಿ ಅಪ್ಲೈ ಫಾರ್ ಎಜುಕೇಷನ್ ಲೋನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಆಧಾರ್ ಅಥೆಂಟಿಕೇಷನ್, ನಿಮ್ಮ ಆಧಾರ್ ಕಾರ್ಡ್, ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಎಲ್ಲ ಎಂಟರ್ ಮಾಡಿ ಗೆಟ್ OTP ಅಂತ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು. ಸಕ್ಸಸ್ಫುಲ್ ಆಗಿ OTP ಹೋಗಿದೆ, ರಿಜಿಸ್ಟರ್ ಆಗಿದೆ ಅಂತ ಮೊಬೈಲ್ ನಂಬರ್ಗೆ ಇಲ್ಲಿ OTP ಹಾಕೋದಕ್ಕೆ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ಆ OTP ಬಂದಂಥ OTPನ ಇಲ್ಲ ಹಾಕ್ಕೊಂಡು ವೆರಿಫೈ OTP ಅಂತ ಇದೆಯಲ್ಲ, ವೆರಿಫೈ OTP ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಥರ ಓಪನ್ ಆಗುತ್ತೆ. ಅಂದರೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ, ಇದೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಇವಾಗ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ. ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಸ್ಟೂಡೆಂಟ್ನು ಮತ್ತು ಪೇರೆಂಟ್ಸು ಇಬ್ಬರದು ಹಾಕೋಬೇಕಾಗುತ್ತೆ. ಫಸ್ಟ್ ಇಲ್ಲಿ ಹಾಕ್ತಾ ನೋಡ್ತಾ ಇರ್ಬೋದು, ಫೀಲ್ಡ್ ನೇಮ್ ಅಂತ ತೋರಿಸ್ತಾ ಇದೆ. ಆಮೇಲೆ ಸ್ಟೂಡೆಂಟು, ಇಲ್ಲಿ ಪೇರೆಂಟ್ ಆರ್ ಗಾರ್ಡಿಯನ್ ಅಂತ ತೋರಿಸ್ತಾ ಇದೆ. ಇಲ್ಲಿ
ಇಲ್ಲ ಸ್ಪೌಸ್ ಅಂತ ತೋರಿಸ್ತದೆ. ಇಲ್ಲಿ ಟೈಟಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಏನು ಅದು ಮಿಸ್ಸಸ್ ಏನು ಅಂತ ಕೇಳ್ತದೆ. ಮಿಸ್ಟರ್ಸ ಅಂತ ಕೇಳುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಟೈಟಲ್ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಮತ್ತೆ ಇಲ್ಲಿ ಆಧಾರ್ ಕಾರ್ಡಿನ ಸೀಡ್ ಆಗಿರೋದ್ರಿಂದ ಆಧಾರ್ ಕಾರ್ಡ್ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಪೀಚ್ ಆಗಿರುತ್ತೆ. ಅವರ ಹೆಸರು, ತಂದೆ ಹೆಸರು ಮತ್ತು ಅವರ ಡೇಟ್ ಆಫ್ ಬರ್ತು ಫೀಮೇಲ ಪೀಚ್ ಆಗಿ ಬಂದಿರುತ್ತೆ. ಆಧಾರ್ ಕಾರ್ಡ್ ಸೀಡ್ ಆಗಿರೋದ್ರಿಂದ, ಐಡೆಂಟಿಫಿಕೇಷನ್ ಆಗಿರೋದ್ರಿಂದ. ಇವಾಗ ಇಲ್ಲಿ ಗಾರ್ಡಿಯನ್ದು ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗಾರ್ಡಿಯನ್ ಅವರು ಹಾಕೊಂಡಿದ್ದಲ್ಲ, ಅವ್ರ ತಂದೆದು ಹಾಕಿ, ಇಲ್ಲ ಹಸ್ಬೆಂಡ್ ಇದ್ದಿದ್ದ ಹಸ್ಬೆಂಡ್ದು ಹಾಕಿ, ಇಲ್ಲ ವೈಫ್ದು ಯಾವುದು ಕ್ಯಾಂಡಿಡೇಟ್ ಗಾರ್ಡಿಯನ್ ಆಗಿರ್ತದೋ ಸ್ಪೌಸ್ ಆಗಿರ್ತದೋ ಅವ್ರದ್ದು ಹಾಕ್ಕೋಬೋದಾಗಿತ್ತು ನೀವು. ಇಲ್ಲ ಅವರ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ ಮತ್ತು ಅವರ ತಂದೆ ಹೆಸರು ಹಾಕ್ಕೊಳ್ಳಿ. ಈ ಕಡೆ ಏನು ಸ್ಟೂಡೆಂಟಿಗೆ ಅಪ್ಲೈ ಮಾಡೋದು ಸೇಮ್ ಅದೇ ರೀತಿ ಈ ಕಡೆ ಅವರ ಗಾರ್ಡಿಯನ್ದು ಕೂಡ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಮ್ಯಾರಿಡಾ, ಸಿಂಗಲ್ಲ, ಯಾವ ಕ್ಯಾಸ್ಟು, ಜೆಂಡರ್ ಯಾವುದು, ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅವ್ರು ಏನು ಮಾಡ್ತಾರೆ, ಸ್ಟೂಡೆಂಟಾ ಇಲ್ಲ ಈ ಕಡೆ ಅಂದರೆ ಸ್ಟೂಡೆಂಟ್ ಆಗುತ್ತೆ, ಆ ಸೈಡ್ ಆದರೆ ಏನು ಮಾಡ್ತಾರೆ ಕೆಲಸನ ಹಾಕ್ಕೋಬೇಕಾಗತ್ತೆ. ಅಷ್ಟು ಹಾಕೋದ್ಮೇಲೆ ಕೆಳಗಡೆ ಬಂದ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ಅಡ್ರೆಸ್ ಕೂಡ ಇಲ್ಲಿ ಪೀಚ್ ಆಗಿ ಬಂದಿರುತ್ತೆ. ಸೇಮ್ ಆಧಾರ್ ಕಾರ್ಡ್ ಅಡ್ರೆಸ್ಸೇ ಆಗಿದೆ, ಇಲ್ಲಿ ಕೆಳಗಡೆ ಅಪ್ಡೇಟ್ ಆಗಿರುತ್ತೆ. ಇಲ್ಲ ನೀವು ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಸೇಮ್ ಅಲ್ಲ, ನಾವಿರೋದು ಪ್ರೆಸೆಂಟ್ ಇರೋದೇ ಬೇರೆ, ಅದರಲ್ಲಿರೋದೇ ಬೇರೆ ಅಂದಾಗ ನೀವಿಲ್ಲಿ ಚೇಂಜಸ್ನ ಮಾಡ್ಕೋಬೋದು. ನಾನಿಲ್ಲಿ ಚೇಂಜಸ್ ಮಾಡ್ಕೊತಾ ಏನಿಲ್ಲ. ಇವಾಗಿರೋ ಅಡ್ರೆಸ್ ಯಾವುದು ಬೇರೆ ಇದ್ದರೆ ಅದನ್ನು ಇಲ್ಲಿ ಟೈಪ್ನ ಮಾಡ್ಕೊಳ್ಳಿ. ಅದು ತೆಗೆದುಬಿಟ್ಟು ನೀವು ಬೇರೆನ ನೀಟಾಗಿ ಇಲ್ಲಿ ಟೈಪ್ನ ಮಾಡ್ಕೊತಾ ಏನಿಲ್ಲ. ಎಲ್ಲ ಟೈಪ್ ಆದಮೇಲೆ ಕೆಳಗಡೆ ಬಂದರೆ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರು ಸ್ಟೂಡೆಂಟ್ ಇರುತ್ತೆ, ಪೇರೆಂಟ್ಸ್ದು ಸೇಮ್ ಹಾಕೊಳ್ಳಿ. ಇಲ್ಲಿ ಚೇಂಜ್ ಮಾಡ್ಕೊಂಡು ಮೊಬೈಲ್ ನಂಬರ್ನ ಬೇರೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಕೆಳಗಡೆ ಎಜುಕೇಷನ್ ಡೀಟೇಲ್ಸ್ ಕೇಳ್ತದೆ. ಇಲ್ಲಿ 10th ಪರ್ಸೆಂಟೇಜ್ ಹಾಕ್ಕೊಂಡು ಕ್ಲಿಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ಕೂಲ್ ಸರ್ಚ್ ಮಾಡಬೇಕಾಗತ್ತೆ, ಯಾವ ಸ್ಕೂಲು ಅಂತ ಅನ್ನೋದನ್ನ. ಇಲ್ಲಿ ಯಾವ ಸ್ಟೇಟ್ ಅಂತ ಫಸ್ಟ್ ಹಾಕ್ಕೋಬೇಕಾಗತ್ತೆ, ಯಾವ ಡಿಸ್ಟಿಕ್ ಅಂದರೆ ಪಿನ್ ಕೋಡ್ನ ಹಾಕ್ಕೊಂಡು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಸ್ಕೂಲ್ ನೇಮ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಸ್ಕೂಲ್ ನೇಮು ಸೇಮ್ ಅದೇ ರೀತಿ ಹಾಕ್ಕೊಂಡು ಸರ್ಚ್ ಅಂತ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ್ರೆ ಅಲ್ಲಿ ಶೋ ಆಗುತ್ತೆ, ಅದರ ಡೀಟೇಲ್, ಅದು ಲಿಂಕ್ ಆಗಿರೋಂಥ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಅದು ನಾನಿಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ಸ್ಕೂಲ್ದು ನೇಮ್ ಎಲ್ಲ ಯಾವುದೂ ಇಲ್ಲ, ನೋ ಸರ್ಚ್ ಅಂತ ತೋರಿಸ್ತಾ ಇದೆ ಇಲ್ಲಿ ನನಗೆ. ಅದಕ್ಕೋಸ್ಕರ ನಾನಿಲ್ಲಿ ನೀಡ್ ಹೆಲ್ಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ PDF ಒಂದು ಡೌನ್ಲೋಡ್ ಆಗುತ್ತೆ. ಆ PDF ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಈ PDF ಅಲ್ಲಿ ನಿಮ್ಗೆ ಯಾವ ಥರ ಸರ್ಚ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ಇಲ್ಲಿ ತಿಳಿಸ್ಕೊಡ್ಲಾಗಿದೆ. ಗೂಗಲ್ಗೆ ಹೋಗಿ ಯಾವ ಥರ ಹಾಕಿ ಸರ್ಚ್ ಕೊಡಬೇಕು, UDISC ಅಂತ ಅಂದ್ಬಿಟ್ಟು ಹಾಕಿ ಸರ್ಚ್ ಕೊಟ್ಟರೆ ಇದನ್ನು ತೋರಿಸುತ್ತೆ. ಇದನ್ನು ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ನಾನು ಇಲ್ಲಿ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. UDISC ಅಂತ ಹಾಕಿ ಸರ್ಚ್ ಕೊಟ್ಟೆ. ಆಮೇಲೆ ಇಲ್ಲಿ ವ್ಯೂ ಅಂತ ಇದೆಯಲ್ಲ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲ ಈ ಥರ ಬಂತು. ಇಲ್ಲಿ ಬಂದಂಥ ಏನು ಅಡ್ರೆಸ್ ಇರುತ್ತಲ್ಲ ಈ ಪಿನ್ ಕೋಡು ಮತ್ತು ಅಡ್ರೆಸ್ನ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಕೋಡೆಲ್ಲ ಇರುತ್ತೆ ಇಲ್ಲಿ, ಅದೆಲ್ಲ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಜಸ್ಟ್ ಅದು ಸ್ಕೂಲ್ ನೇಮ್ನ ಹಾಕ್ಕೊಂಡು ಪಿನ್ ಕೋಡ್ನ ಹಾಕ್ಕೊಂಡು ಸರ್ಚ್ ಅಂತ ಕೊಟ್ಟು ಅದಕ್ಕೆ ಲಿಂಕ್ ಆಗಿರೋಂಥ ಸ್ಕೂಲ್ ಇಲ್ಲಿ ತೋರಿಸ್ತಾ ಇದೆ. ಇದನ್ನು ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ ನಿಮ್ಮ ಅಡ್ರೆಸ್ ಅಂತ. ಕರೆಕ್ಟಾಗಿದೆ ಸೆಲೆಕ್ಟ್ ಅಂತ ಕೊಡಿ. ಸೆಲೆಕ್ಟ್ ಆಯಿತು ಅಂತ ಕೊಟ್ಟಿದ ತಕ್ಷಣ ಸೆಲೆಕ್ಟ್ ಆಗಿ ಅದೇ ಹೆಸರು ಇಲ್ಲಿ ಆಟೋಮೆಟಿಕ್ ಬಂದಿರುತ್ತೆ. ನೀವು ಹಾಗೆ ಟೈಪ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬರೋದು ನೇಮು ಟೈಪ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕೇಳ್ತಾರೆ 12th ಗ್ರ್ಯಾಜುಯೇಷನ್ ಅಂತ ಕೇಳ್ತಾರೆ. 12th ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾರೆ. 12th ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಷ್ಟು ಹಾಕ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಕೂಲು ಕ್ಲಿಕ್ ಸ್ಕೂಲ್ ಅಂತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಗೂಗಲ್ಗೆ ಹೋಗ್ಬಿಟ್ಟು UDISC ಅಂತ ಹಾಕಿದೆ, ಸರ್ಚ್ ಕೊಟ್ಟೆ, ಇದೆಲ್ಲ ಓಪನ್ ಆಯಿತು. ಇಲ್ಲಿ ನೋ ಯುವರ್ ಸ್ಕೂಲ್ ಜಾಗದ ಮೇಲೆ ಪೋರ್ಟಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ ಅಡ್ರೆಸ್ ಅಂದರೆ ಸ್ಕೂಲ್ ನೇಮ್ನ ಹಾಕಬೇಕಾಗತ್ತೆ. ಸ್ಕೂಲ್ ನೇಮ್ ಹಾಕಿದ ತಕ್ಷಣ ಇದು ಓಪನ್ ಆಗುತ್ತೆ. ಅದನ್ನು ಇನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅದೇನು ಕ್ಯಾಪ್ಚರ್ ಕೋಡ್ ಇದೆಯೋ, ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಅದೇ ರೀತಿ ಎಂಟರ್ನ ಮಾಡಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಸರ್ಚ್ ಅಂತ ಇದೆಯಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಲಿಂಕ್ ಆಗಿರೋಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು. ಇದು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ, ಹಾಗೆ ಓಕೆ ಅಂತ ಕೊಡಬೇಡಿ. ವೆರಿಫೈ ಮಾಡಿ ಕರೆಕ್ಟಾಗಿದೆ ಅಂದಾಗ ಏನು ಅಡ್ರೆಸ್ಸಲ್ಲಿ ತೋರಿಸುತ್ತಲ್ಲ ಸ್ಕೂಲ್ ಅಡ್ರೆಸ್ಸು, ಆ ಸ್ಕೂಲ್ ಅಡ್ರೆಸ್ನ ನೀವು ಇಲ್ಲಿ ಹೋಗ್ಬಿಟ್ಟು ಹಾಕಬೇಕಾಗತ್ತೆ. ಇಲ್ಲಿ ಪಿನ್ ಕೋಡ್ ಏನು ಮತ್ತು ಸ್ಕೂಲು ಸ್ಟೇಟು ಡಿಸ್ಟಿಕ್ಕು ಸೆಲೆಕ್ಟ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಪಿನ್ ಕೋಡು ಮತ್ತು ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಲಿಂಕ್ ಆಗಿದೆ ಅಂತ ನೀಟಾಗಿ ತೋರಿಸ್ಬಿಡುತ್ತಲ್ಲಿ. ಇಲ್ಲಂದು ನೋಡ್ತಾ ಇರ್ಬೋದು. ಇಲ್ಲಿ ಡಿಸ್ಟ್ರಿಕ್ನ ಪಿನ್ ಕೋಡ್ನ ಹಾಕ್ಕೊಂಡು ಸ್ಕೂಲ್ ನೇಮ್ನ ಹಾಕ್ಕೊತಾ ಇದ್ದೀನಿ. ಸ್ಕೂಲ್ ನೇಮ್ ಹಾಕ್ಕೊಂಡು ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಪಿನ್ ಕೋಡ್ ಸ್ವಲ್ಪ ವೇರಿ ಆಗಿರುತ್ತೆ, ಚೇಂಜಸ್ಸು ಆಗಿರುತ್ತೆ ಇವಾಗ. ಅದಕ್ಕೋಸ್ಕರ ಇದು ಈ ಥರ ಕೇಳುತ್ತೆ. ನೇಮೆಲ್ಲ ಹಾಕ್ಕೊಂಡು ಸರ್ಚ್ ಅಂತ ಕೊಟ್ಟು ನೋಡ್ತಾ ಇರ್ಬೋದು. ಇವಾಗ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ, ಸ್ಕೂಲ್ ಹೆಸರೆಲ್ಲ ತೋರಿಸುತ್ತೆ.
ಇಲ್ಲಿ ಒಂದೇ ಇರೋದ್ರಿಂದ ಒಂದು ತೋರಿಸುತ್ತೆ, ಅದು ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ಆ ನೇಮ್ ಇಲ್ಲಿ ಆಟೋಮೆಟಿಕ್ ಬಂದಿರುತ್ತೆ. ಸೆಲೆಕ್ಟ್ ಆಯ್ತಾ ಕೊಟ್ಟಿದ ತಕ್ಷಣ ನೋಡೋದಲ್ಲ ಸ್ಕೂಲ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ನೆಕ್ಸ್ಟ್ ಬಂದರೆ ಇಲ್ಲಿ ಕೇಳ್ತಾ ಇದೆ ಹೈಯೆಸ್ಟ್ ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದು ಕಂಪ್ಲೀಟೆಡ್ ಹೈಯೆಸ್ಟ್ ಸೆಕೆಂಡರಿ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೀವೇನು ಓದಿದೆ ಲಾಸ್ಟು ಹೈಯೆಸ್ಟ್ ಎಜುಕೇಷನ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ನೀವು ಪರ್ಸೆಂಟೇಜ್ ಎಷ್ಟು ತೆಗ್ದಿದೆ ಅಂತ ಕೇಳ್ತಾ, ಎಷ್ಟು ಎಜುಕೇಷನ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಕೇಳ್ತಾ ಇದೆ. ಪರ್ಸೆಂಟೇಜ್ನ ನೀವು ಹಾಕೋಬೇಕಾಗತ್ತೆ. ಇಷ್ಟು ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ಡಿಸ್ಯಾಬಿಲಿಟಿ ಕೇಳ್ತಾ ಇದೆ. ಎಸ್ ಆರ್ ನೋ ಅಂತ ಅಂದ್ಬಿಟ್ಟು ಎಸ್ ಅಂತ ಎಸ್ ಕೊಡಿ, ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಆಪ್ಷನ್ ಬಂದ ಇಲ್ಲಿ ಫ್ಯಾಮಿಲಿ ಇನ್ಕಮ್ ಕೇಳ್ತಾ ಇದೆ. ಫ್ಯಾಮಿಲಿ ಇನ್ಕಮ್ ಡೀಟೇಲ್ಸ್ನಲ್ಲಿ ನೀವು ಎಷ್ಟು ಇನ್ಕಮ್ ಇದೆ ಫ್ಯಾಮಿಲಿ ಇನ್ಕಮ್ಮು ಅದು ಎಷ್ಟಿದೆಯೋ ಅಷ್ಟು ಹಾಕ್ಕೋಬೇಕಾಗತ್ತೆ. ಮಿನಿಮಮ್ 4.5 ಲಕ್ಷ ಇರಲೇಬೇಕಾಗತ್ತೆ, ಅಷ್ಟಿದ್ದರೆ ಹಾಕ್ಕೋಬೇಕಾಗತ್ತೆ. ಮಿನಿಮಮ್ 4.5 ಲಕ್ಷ ಇನ್ಕಮ್ ಇರಬೇಕು. ಅದಾದಮೇಲೆ ಪಾನ್ ಕಾರ್ಡ್ನ ಹಾಕ್ಕೋಬೇಕಾಗತ್ತೆ. ಫಸ್ಟು ಪಾನ್ ಕಾರ್ಡು ನಂಬರು, ಸ್ಟೂಡೆಂಟ್ ಪಾನ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕು. ವೆರಿಫೈ ಅಂತ ಕೊಡಬೇಕಾಗತ್ತೆ. ವೆರಿಫೈ ಆಮೇಲೆ ಮಾಡ್ಕೊಳ್ಳೇಬೇಕದು. ಅದಾದಮೇಲೆ ಇಲ್ಲಿ ಪೇರೆಂಟ್ದು ಕೇಳ್ತಾರೆ. ನಾನು ಫಸ್ಟಾಗಿ ನಾನು ಸ್ಟೂಡೆಂಟ್ದು ಹಾಕ್ಕೊಂಡ್ಬಿಟ್ಟಿದ್ದೆ, ಮರ್ತುಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ. ಅದಾದಮೇಲೆ ನನಗೆ ಗೊತ್ತಾಯಿತು ಇಲ್ಲಿ ಪೇರೆಂಟ್ಸ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಅದು ತೊಗೊಳೋದು ಇಲ್ಲ. ನೀವು ಹಂಗೆ ಹಾಕಿದಾಗ ತೊಗೊಳೋದು ಇಲ್ಲ, ಅದು ನೀವು ಮಿಸ್ ಆದರೆ ತೊಗೊಳೋದೇ ಇಲ್ಲ, ಕರೆಕ್ಟಾಗಿಲ್ಲ ಅಂತಲೇ ಬರುತ್ತೆ. ಇಲ್ಲ ಹಾಕಬೇಕಾಗಿದೆ ಪೇರೆಂಟ್ಸ್ ಪಾನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ಪೇರೆಂಟ್ ಪಾನ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ವೆರಿಫೈನ ಕೊಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಪ್ರೆಸೆಂಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಬ್ಯಾಂಕ್ ನೇಮ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಎಲ್ಲ ಕ್ಲಿಕ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇದು ಕೂಡ ಪೀಚ್ ಮಾಡಬೇಕಾಗತ್ತೆ, ಚೆಕ್ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ, ಸರ್ಚ್ ಮಾಡಬೇಕಾಗತ್ತೆ. ಫಸ್ಟ್ ಬ್ಯಾಂಕ್ ನೇಮ್ನ ಹಾಕ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರಾಂಚ್ ನೇಮ್ ಗೊತ್ತಿದೆ, ಬ್ರಾಂಚ್ ನೇಮ್ ಹಾಕ್ಕೊಳ್ಳಿ. ಅದಾದಮೇಲೆ IFSC ಕೋಡ್ ಹಾಕ್ಕೊಂಡು ಸರ್ಚ್ ಅಂತ ಕೊಡಿ. ಮೊದಲೇ ಹುಷಾರಿಲ್ಲದ ಕಾರಣ ಗಂಟಲೆಲ್ಲ ಕೆಟ್ಟಿದೆ, ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ, ಅದರಲ್ಲೂ ಕೊಡ್ತಾಯಿದ್ದೀನಿ. ಸ್ವಲ್ಪ ಬಿಸಿನೀರು ಕುಡಿದು ಕೊಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇವಾಗ ಇಲ್ಲಿ IFSC ಕೋಡ್ನ ಹಾಕ್ಕೊಂಡು ಇಲ್ಲಿ ಸರ್ಚ್ ಅಂತ ಇದ್ದಿಲ್ಲ, ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಪೀಚ್ ಆಗುತ್ತೆ. IFSC ಕರೆಕ್ಟಾಗಿದೆ, ಅದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ಬ್ರಾಂಚ್ ಯಾವುದು ಏನೆಲ್ಲ ಪ್ರತಿಯೊಂದು ತೋರಿಸುತ್ತೆ. ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಅನ್ನೋ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಲ್ಲಿ ಪೀಚ್ ಆಗಿ ಬರುತ್ತೆ. ನೋಡೋದಲ್ಲ, ಇಲ್ಲಿ ಹಾಕಿದ ತಕ್ಷಣ ಅದು ಬ್ಯಾಂಕ್ ಎಲ್ಲ ಪೀಚಾಗಿ ಇಲ್ಲಿ ಬಂದಿದೆ ಅವ್ರದ್ದು. ಇವಾಗ ನೆಕ್ಸ್ಟು ಪೇರೆಂಟ್ದು ಹಾಕ್ಕೋಬೇಕಾಗತ್ತೆ. ಪೇರೆಂಟ್ ಗಾಡಿ ಏನೇನು ಕೊಟ್ಟಿದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿ ಏನೂ ಟೈಪ್ ಮಾಡೋಕ್ಕಾಗಲ್ಲ. ಇಲ್ಲಿ ಗೂಗಲಿಂದ ನಿಮ್ಗೆ ಸರ್ಚ್ ಮಾಡಿ ಹಾಕಿದ್ರೆ ಇಲ್ಲಿ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ಈ ಥರನೇ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ಪೇರೆಂಟ್ ಕೂಡ ಹಾಕ್ಕೊಂಡಿದ್ದೀನಿ, ಸೇಮ್ ಅದೇ ರೀತಿ ಹಾಕ್ಕೊಂಡಾದ್ಮೇಲೆ ಬ್ಯಾಂಕ್ ನೇಮ್ ಕೇಳ್ತಾ ಇದೆ. ಬ್ಯಾಂಕ್ ನೇಮ್ ಆಲ್ರೆಡಿ ಎಲ್ಲ ಬಂದುಬಿಟ್ಟಿದೆ ಡೀಟೇಲಾಗಿ, ಅಲ್ಲಿ ಪೀಚ್ ಆಗಿದ ತಕ್ಷಣ ಇವಾಗ ಇಲ್ಲೇನಾದರೂ ಅಕೌಂಟ್ ಟೈಪ್ ಯಾವುದು ಅಂತ ಹಾಕ್ಕೋಬೇಕಾಗತ್ತೆ. ಅಕೌಂಟ್ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಅಕೌಂಟ್ ನಂಬರ್ ಫಸ್ಟು ಸ್ಟೂಡೆಂಟ್ ಅಕೌಂಟ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಗಾರ್ಡಿಯನ್ಸ್ ಅಕೌಂಟ್ ನಂಬರ್ನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಅಕೌಂಟ್ ನಂಬರ್ ಹಾಕ್ಕೊತಾ ಇದ್ದಲ್ಲ, ಒಂದು ನಂಬರ್ ಮಿಸ್ ಆಯಿತು ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ನೋಡಿಕೊಂಡು ಕರೆಕ್ಟಾಗಿದೆ ಅಂತ ಒಂದ್ಸಲ ಎಲ್ಲ 2-3 ಸಲ ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ ಅಕೌಂಟ್ ನಂಬರ್ ಹಾಕಿದ್ಮೇಲೆ. ಅದಾದಮೇಲೆ ಇಲ್ಲಿ ಕೇಳ್ತಾ ಇದೆ ವೆದರ್ ರಿಲೇಟೆಡ್ ಟು ಚೇರ್ಮನ್, ಡೈರೆಕ್ಟರ್ ಆರ್ ಎಂಪ್ಲಾಯ್ ಆಫ್ ದ ಬ್ಯಾಂಕ್ ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ ಅಂತ ಇದೆ, ಎಸ್ ಆರ್ ನೋ ಅಂತ ಅದರ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಆರ್ ನೋ ಅಂತ ಕೊಡಬೇಕಾಗತ್ತೆ. ಕ್ಲಿಕ್ ಆದಮೇಲೆ ಎಲ್ಲ ವೆರಿಫೈ ಆಗಿದೆ ನೋಡ್ಕೊಳ್ಳಿ. ನಾನು ಪಾನ್ ವೆರಿಫೈ ಮಾಡಿಲ್ಲ, ಪಾನ್ ವೆರಿಫೈ ಮಾಡ್ಕೊತಾ ಇದ್ದೀನಿ. ಪಾನ್ ವೆರಿಫೈ ಮಾಡೋ ಟೈಮಲ್ಲಿ ಪೇರೆಂಟ್ ಡೀಟೇಲ್ ಎಲ್ಲ ರಾಂಗ್ ಹಾಕಿದೆ ನಾನು ಫಸ್ಟಲ್ಲೇ ಅಂತ ಹೇಳಿದ್ನಲ್ಲ. ಪೇರೆಂಟು ಸ್ವಲ್ಪ ಮಿಸ್ಟೇಕ್ ಆದರೂ ಅಲ್ಲಿ ತೊಗೊಳೋದಿಲ್ಲ, ಪಾನ್ ಕಾರ್ಡ್ ವೆರಿಫೈ ಆಗೋಲ್ಲ. ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. ಅದು ಎಷ್ಟು ಡೇಟ್ ಆಫ್ ಬರ್ತು ಕರೆಕ್ಟಾಗಿದೆ ಚೆಕ್ ಮಾಡಿಕೊಂಡು ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ನೋಡ್ತಾ ಇದ್ಬೋದು. ಸೇವ್ ಆ್ಯಂಡ್ ನೆಕ್ಸ್ಟ್ ಆಗಿ ಸಕ್ಸಸ್ಫುಲ್ ಆಗಿ ಬಂದಿದೆ. ಎಲ್ಲ ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ. ಚೂಸ್ ಕರೆಕ್ಟಾಗಿದೆ ಅಂತಂದಮೇಲೆ ಕ್ಲೋಸ್ ಅಂತ ಕೊಡಿ. ಕ್ಲೋಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಹೋದ್ಮೇಲೆ ಇಲ್ಲಿ ನೋಡ್ತಾ ಇದ್ದಲ್ಲ ಕೋರ್ಸ್ ಡೀಟೇಲ್ ಕೇಳ್ತಾ ಇದೆ. ಇವಾಗ ಏನು ಕೋರ್ಸ್ ತೊಗೊತಾ ಇದ್ದೋ ಆ ಡೀಟೇಲ್ಸ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಫಸ್ಟಾಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟನ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾನೇಜ್ಮೆಂಟಾ, ಮೆರಿಟಾ, ಇಲ್ಲಾಂದರೆ NRI ಕೋಟನ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಮ್ಯಾನೇಜ್ಮೆಂಟ್ ಕೋಟ ಅಂತ ತೊಗೊತಾ ಇದ್ದೀನಿ. ಅದಾದಮೇಲೆ ಡ್ಯೂರೇಷನ್ ಆಫ್ ಕೋರ್ಸ್ ಅಂತ ಕೇಳ್ತಾ ಇದೆ, ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಷ್ಟು ವರ್ಷ ಓದ್ತೀರ ಅಂತ. 3 ವರ್ಷ ಇದೆ, 3 ವರ್ಷ, 4 ವರ್ಷ, 4 ವರ್ಷ. ಅದಾದಮೇಲೆ ಮಂತ್ ಅಷ್ಟೇ, ತಿಂಗಳು 3 ವರ್ಷ 5 ತಿಂಗಳು, 3 ವರ್ಷ 6 ತಿಂಗಳು, 3 ವರ್ಷ 9 ತಿಂಗಳು, ಎಷ್ಟು ತಿಂಗಳು ಓದ್ತಿದೋ ಅಷ್ಟು ತಿಂಗಳನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಒಂದು ಕೇಳ್ತಾರೆ, ನೀವು ಯಾವಾಗಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಕಾಲೇಜ್ ಯಾವಾಗ ನೀವು ಸ್ಟಾರ್ಟ್ ಮಾಡೋದು, ಯಾವಾಗ ಈ ಸ್ಟಾರ್ಟಿಂಗ್ ವರ್ಷ ಯಾವುದು ಅಂತ ಕೇಳ್ತಾ ಇದೆ. ಡೇಟು ಮತ್ತು ಮಂತು ಪ್ರತಿಯೊಂದು ಕೂಡ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಡೇಟು ಮಂತು ಹಾಕ್ಕೊಂಡು ಸೆಲೆಕ್ಟ್ ಹಾಕ್ಕೊಂಡಾದ್ಮೇಲೆ ಆಟೋಮೆಟಿಕ್ 3 years ಅಂತ ಹಾಕ್ಕೊಂಡಿರೋದ್ರಿಂದ ಆಟೋಮೆಟಿಕ್ 3 ವರ್ಷ ಅಲ್ಲಿ ಪೀಚಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಫಸ್ಟ್ ವರ್ಷ ಹಾಕ್ಕೊಂಡಿರೋದಕ್ಕೆ ನಾನು ಸೆಪ್ಟೆಂಬರಿಂದ ಆಗುತ್ತೆ ಅಂದಿದ್ದಕ್ಕೆ
ನೆಕ್ಸ್ಟು 28 ಸೆಪ್ಟೆಂಬರ್ಗೆ ಲಾಸ್ಟ್ ಆಗುತ್ತೆ ಅಂತ ತೋರಿಸ್ತದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ನೆಲ್ಲ ಹಾಕೋಬೇಕಾಗತ್ತೆ. ಕಾಲೇಜು ಇಲ್ಲಿ ಕ್ಲಿಕ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಏನು ಪ್ರೆಸೆಂಟ್ ಇವಾಗ ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾ ಇದೆಯಲ್ಲ ಆ ಕಾಲೇಜ್ ಅಡ್ಮಿಷನ್ ಡೀಟೇಲ್ಸ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಏನೆಲ್ಲ ಕೋರ್ಸು ಅಂತ ಅಂದ್ಬಿಟ್ಟು ನೀವು ಫಸ್ಟು ಸ್ಟೂಡೆಂಟ್ ಇನ್ ಇಂಡಿಯಾನ ಇಲ್ಲ ಫಾರಿನ್ನ ಸೆಲೆಕ್ಟ್ ಆಗಿರುತ್ತೆ. ಅದಾದಮೇಲೆ ಸ್ಟೂಡೆಂಟ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾ ಇದೆ. ಇನ್ಸ್ಟಿಟ್ಯೂಟ್ ಮೇಲೆ ನೋಡಿಕೊಂಡು ಟೈಪ್ನ ಮಾಡ್ಕೊತಾ ಸ್ಟೂಡೆಂಟ್ ಕಾಲೇಜ್ ನೇಮ್ನ ಟೈಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಬಂದಿದೆ ಇಲ್ಲಿ. ಅದಾದಮೇಲೆ ಇಲ್ಲಿ ನೇಮ್ ಆಫ್ ದ ಕೋರ್ಸ್ ಅಂತ ಕೇಳ್ತಾ, ನೇಮ್ ಆಫ್ ದ ಕೋರ್ಸ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸರ್ಚಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ಇದೆ ಮತ್ತು ಅದರ್ಸ್ ಅಂತ ಇದೆ. ಸೆಲೆಕ್ಟ್ ಕೋರ್ಸಲ್ಲಿ ಇಲ್ಲಿ ಸರ್ಚ್ ಕೊಡಿ, ನೀವು ಕೋರ್ಸ್ ಏನು ಓದಬೇಕು ಅಂತಿದೆ ಆ ಕೋರ್ಸ್ನ ಇಲ್ಲಿ ಹಾಕ್ಕೊಂಡು ಸರ್ಚ್ ಕೊಟ್ಟರೆ ಬರುತ್ತೆ. ಅಲ್ಲಿ ಟೈಪ್ ಮಾಡೋದಲ್ಲಿ ನೀವು ಏನು ಓದ್ತಾ ಇರೋ ಅದನ್ನು ಇಲ್ಲಿ ತೋರಿಸುತ್ತೆ. ನಾನು ಹಾಕ್ಕೊತಾನೆ BVOC ಅಂತ ಹಾಕ್ಕೊಂಡು ಬ್ಯಾಚುಲರ್ ಆಫ್ ವೊಕೇಶನ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಾದಮೇಲೆ ಸೆಲೆಕ್ಟ್ ಅಂತ ಇದಿಲ್ಲ, ನೆಕ್ಸ್ಟ್ ಒಂದು ಅಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಅದಾದಮೇಲೆ ನೋಡ್ತಾ ಇದ್ದಲ್ಲ ಇಲ್ಲಿ ಯಾವ ಕೋರ್ಸ್ ಅಂದ್ಬಿಟ್ಟು ಇಲ್ಲಿ ಓಪನ್ ಆಯ್ತು, ಇವಾಗ ಬಂದಿದೆ ಇಲ್ಲಿ. ನೆಕ್ಸ್ಟ್ ಆಪ್ಷನ್ ಬಂದ ಇಲ್ಲಿ ಪಾಸ್ಫಿಟ್ಸ್ ಆಫ್ ಅರ್ನಿಂಗ್ ಆಫ್ಟರ್ ಕಂಪ್ಲೀಟಿಂಗ್ ಆಫ್ ದ ಕೋರ್ಸ್ ಅಂತ ಕೇಳ್ತದೆ. ಎಷ್ಟು ಅದನ್ನ ಮಾಡ್ತಿದ್ದ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಂತ ಕೇಳ್ತಾ ಇದೆ. ಇಷ್ಟು ಅಂತ ಹಾಕೋಬೇಕಾಗುತ್ತೆ, ಒಂದು ಮಿನಿಮಮ್ ಅಮೌಂಟ್ ಹಾಕೋಬೇಕಾಗುತ್ತೆ. ಅದಾದಮೇಲೆ ನೀವು ಸೀಟ್ ಲಾಕಿಂಗಿಗೆ ಎಷ್ಟು ಅಮೌಂಟ್ನ ಪೇ ಮಾಡ್ತಾ ಇದೆ, ರಿಜಿಸ್ಟ್ರೇಷನ್ಗೆ ನೀವು ಎಷ್ಟು ಲಾಕ್ ಮಾಡಿದ್ದೀರಾ ಇಲ್ಲ ಮಾಡ್ತಾ ಇದೆ ಅದನ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಫೀಸ್ನ ಎಷ್ಟು ಮಾಡಿದ್ದೀರಾ ಕಾಲೇಜ್ಗೆ ಫೀಸ್ನ ಅಂತ ಇಲ್ಲಿ ಹಾಕ್ಕೊಂಡು ಆದಮೇಲೆ ಕೆಳಗಡೆ ಬಂದೆ. ನೆಕ್ಸ್ಟ್ ಬಂದರೆ ಕಾಸ್ಟ್ ಆಫ್ ಕೋರ್ಸ್ ಅಂತ ಕೇಳ್ತಾರೆ. ಎಷ್ಟು ಪ್ರತಿ ವರ್ಷ 3 ವರ್ಷ ಹಾಕ್ಕೊಂಡಿರೋದ್ರಿಂದ ಎಷ್ಟು ಅದು ಕೋರ್ಸ್ಗೆ ಅಂತ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಇಯರ್, ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಅಂತ ತೋರಿಸ್ತಾ ಇದೆ ಇಲ್ಲಿಗೆ ಟ್ಯೂಷನ್ ಫೀಸ್ ಎಷ್ಟಿದೆ, ಎಕ್ಸಾಮ್ ಫೀಸ್ ಎಷ್ಟಿದೆ ಪ್ರತಿಯೊಂದು ಕೂಡ ತೋರಿಸ್ಬೇಕು. ಇಲ್ಲಿ ನೋಡಿ ಟೈಮ್ ಔಟ್ ಆಗಿಬಿಡುತ್ತೆ, ಬೇಗನೆ ಮಾಡಬೇಕಾಗತ್ತೆ. ಇಲ್ಲ ಟೈಮ್ ಔಟ್ ಆಗಿಬಿಟ್ರೆ ನಿಮಗೆ ಮತ್ತೆ ವಾಪಸ್ ಲಾಗಿನ್ ಕೇಳುತ್ತೆ. ನಾನಿಲ್ಲಿ ಟೈಮ್ ಔಟ್ ಆಗೋಕ್ಕಾಗಲಿಲ್ಲ, ಅಲ್ಲಿ ಕ್ಲೋಸ್ ಅಂತ ಕೊಟ್ಟೆ, ವಾಪಸ್ ಹೋಯ್ತು. ಮತ್ತು ಇವಾಗ ನೋಡ್ತಾ ಇರ್ಬೋದು 3 ವರ್ಷ ಅಲ್ವಾ, 3 ವರ್ಷ ಆಗಿರೋದ್ರಿಂದ ಪ್ರತಿ ವರ್ಷಕ್ಕೂ ಎಷ್ಟಿಷ್ಟು ಅಂತ ಅಂದ್ಬಿಟ್ಟು ನಾನು ಟೋಟಲಾಗಿ ಒಂದೇ ರೌಂಡ್ ಫಿಗರ್ನ ಹಾಕ್ಕೊತಾ ಇದ್ದೀನಿ. ಎಕ್ಸಾಮ್ ಫೀಸು ಅಂತ ಬುಕ್ಸ್ ಆಗಲಿ ಅದಾಗಲಿ ಇದಾಗಲಿ ಅಂತ ಹಾಕ್ಕೊತಾ ಇಲ್ಲ, ನಾನು ಟೋಟಲ್ ರೌಂಡ್ ಫಿಗರ್ ಎಷ್ಟು ಬೇಕು ಪ್ರತಿ ವರ್ಷಕ್ಕೂ ಅಂತ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಟೋಟಲ್ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಇವಾಗ ನೋಡ್ತಾ ಇರೋ ಟೋಟಲ್ ಅಮೌಂಟು ಇಲ್ಲಿ ಲಾಸ್ಟಿಗೆ ಬಂದಿದೆ. ನೋಡ್ತಾ 3 ವರ್ಷಕ್ಕೆ ಎಷ್ಟಾಗಿದೆ, ಎಷ್ಟು ಲೋನ್ಗೆ ಅಮೌಂಟ್ಗೆ ಎಷ್ಟು ಲೋನ್ಗೆ ಎಷ್ಟಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ಗೊತ್ತಾಯ್ತಲ್ವ. ಏನಿಲ್ಲ ಅಂದರೆ ಮಿನಿಮಮ್ 5 ಲಕ್ಷಕ್ಕೆ ಅಮೌಂಟಿಗೆ ಇವಾಗ ಹೋಗ್ತಾ ಇದೆ. ಲಾಸ್ಟಿಗೆ ಬಂದರೆ ಏನು ಇಲ್ಲಿ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ ಆಗಿದೆ. ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿರೋದೆಲ್ಲ ಸಕ್ಸಸ್ಫುಲ್ ಆಗಿದೆ. ಇವಾಗ ನೆಕ್ಸ್ಟ್ ಕ್ಲೋಸ್ ಅಂತ ಕೊಡಬೇಕಾಗತ್ತೆ. ಕ್ಲೋಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ಸು ಸೆಕ್ಯೂರಿಟಿ ಡೀಟೇಲ್ಸ್ ಕೇಳ್ತಾರೆ. ಟೈಪ್ ಆಫ್ ಸೆಕ್ಯೂರಿಟಿಯಲ್ಲಿ ನೀವು ಯಾವ ಟೈಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮೂವ್ ಓನರ್ಡ್ ಬೈ ಅಂತ ಕೇಳ್ತಾ ಇದೆ. ಅದಾದಮೇಲೆ ಸೆಕ್ಯೂರಿಟಿ ಡೀಟೇಲ್ಸ್ನ ಕೇಳ್ತಾ ಇದೆ. ಟೈಪ್ ಆಫ್ ಸೆಕ್ಯೂರಿಟಿ ಬಂದು ಮೂವೇಬಲ್ ಇನ್ಮೂವೇಬಲ್ ಅಂತ ಕೇಳ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಓನರ್ ಯಾವುದು, ಅಪ್ಲಿಕೆಂಟ, ಕೋ ಅಪ್ಲಿಕೆಂಟ, ಅದರ್ಸ್ ಅಂತ ಕೇಳ್ತಾ ಇದೆ. ನಿಮ್ಮ ಚಾಯ್ಸ್ ಆಗಿರುತ್ತೆ, ನಿಮ್ಗೆ ಯಾವ ಥರ ಬೇಕೋ ಅದು ಚಾಯ್ಸ್ ಮಾಡಿಕೊಂಡು ಅದನ್ನು ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಪೇರೆಂಟ್ ಡೀಟೇಲ್ ಕೊಡ್ತಾ ಇದ್ದೀನಿ. ಇದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಕೆಳಗಡೆ, ಸೆಲೆಕ್ಟ್ ಆದಮೇಲೆ ಡೀಟೇಲ್ಸ್ ಎಲ್ಲ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ ಆಗಿದೆ. ನೋಡ್ತಾ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜು. ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್. ನಿಮ್ಮದು 10th 12th ಮಾರ್ಕ್ಸ್ ಶೀಟ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಅಡ್ಮಿಷನ್ ಫೀಸ್ ಏನು ಕಟ್ಟಿದ್ದೀರಲ್ಲ, ಅಡ್ಮಿಷನ್ ಆಫ್ ದ ಕೋರ್ಸ್ ಅದನ್ನು ಹಾಕಬೇಕಾಗತ್ತೆ. ಅದಾದಮೇಲೆ ಶೆಡ್ಯೂಲ್ ಆಫ್ ದ ಎಕ್ಸ್ಪೆನ್ಸಸ್ ಆಫ್ ದ ಕೋರ್ಸ್, ಏನು ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಇದು ಕೊಟ್ಟಿರ್ತಾರೆ, ಒಂದು ಲೆಟರ್ ಆಗಲಿ ಒಂದು ಏನು ಕೊಟ್ಟಿರ್ತಾರೆ ಅದನ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಅಪ್ಲಿಕೆಂಟು ಮತ್ತು ಪೇರೆಂಟ್ಸ್ದು ಒಂದು ಫೋಟೋ ಹಾಕಬೇಕಾಗತ್ತೆ, ಮತ್ತು ಗಾಡಿಯೊಂದೊಂದು ಫೋಟೋ ಹಾಕಬೇಕಾಗತ್ತೆ. ಸೆಕ್ಯೂರಿಟಿ ಅವ್ರದ್ದು ಏನು ಸೆಕ್ಯೂರಿಟಿ ಕೊಟ್ಟಿರ್ತಾರೆ ಅವ್ರದ್ದೊಂದು ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇಷ್ಟು ಹಾಕಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಇಲ್ಲಿ ಫೈಲ್ ಈ ಕಡೆ ತೋರಿಸ್ಬೇಕಾಗತ್ತೆ. ಅಪ್ಲೋಡಿಂಗ್ ಫೈಲಲ್ಲಿ ಈ ಕಡೆ ಬ್ಲೂ ಕಲರ್ ಟಿಕ್ ಮಾರ್ಕಲ್ಲಿ ತೋರಿಸ್ತಾ ಇರಬೇಕು. ಇಲ್ಲ ಅಂತ ಅಪ್ಲೋಡ್ ಆಗಿದೆಲ್ಲ. ಅದಾದಮೇಲೆ ಅಪ್ಲೋಡ್ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ನಾನು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇದು ಲಾಸ್ಟ್ ಪೇಜ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಟು ಅಪ್ಲೈ ಲೋನ್ ಅಂತ ಇದೆಯಲ್ಲ, ಅಲ್ಲಿ ಕೆಳಗಡೆ ಸೆಲೆಕ್ಟ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಯಾವ ಬ್ಯಾಂಕ್ ನಿಮಗೆ ಅಪ್ಲೈ ಮಾಡ್ತಾ ಇದೆ, ಯಾವ ಬ್ಯಾಂಕಿಗೆ ಅಂತ ಆ ಬ್ಯಾಂಕ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಕೆಳಗಡೆ ವ್ಯೂ ಲೋನ್ ಸ್ಕೀಮ್ ಅಂತ ಪಕ್ಕದಲ್ಲೇ ಇದೆಲ್ಲ, ಬ್ಯಾಂಕ್ ಪಕ್ಕದಲ್ಲಿ ಅದರ ಸ್ಕೀಮ್ ಮೇಲೆ ಕ್ಲಿಕ್ನ ಮಾಡಿ. ಯಾಕೆಂದರೆ ಆ ಬ್ಯಾಂಕಲ್ಲಿ ಏನೆಲ್ಲ ಡೀಟೇಲ್ಸ್ ನಿಮ್ಮ ಸ್ಕೀಮ್ಸ್ ಇದೆ ಅಂತ ನೋಡ್ಬೋದಾಗಿರುತ್ತೆ. ಆ ಬ್ಯಾಂಕಲ್ಲಿ ಏನೆಲ್ಲ ಸ್ಕೀಮ್ಗಳಿದೆ ಅಂತ ನೋಡ್ಬೋದು. ಇಷ್ಟು ಸ್ಕೀಮ್ಗಳನ್ನ ಆ ಬ್ಯಾಂಕಲ್ಲಿ ಕೊಡಲಾಗುತ್ತೆ, ನೋಡ್ತಾ ಇದೆಲ್ಲ. ಇವಾಗ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಕೆಳಗಡೆ
ಯಾವ ಬ್ರ್ಯಾಂಚು ಅಂತ ಹಾಕ್ಕೋಬೇಕಾಗತ್ತೆ. ನೀವು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡಿದ್ರೆ ಬ್ರಾಂಚ್ ಯಾವುದು ಅಂತ ಹಾಕ್ಕೊಳ್ಳಿ. ಅದನ್ನು ಆ ಬ್ಯಾಂಕ್ದು IFSC ಕೋಡ್ ಇರುತ್ತಲ್ಲ, IFSC ಕೋಡ್ನ ಇಲ್ಲಿ ಸೆಕೆಂಡ್ ಕಾಲಮಲ್ಲಿ ಹಾಕ್ಕೊಂಡು ಸರ್ಚ್ ಅಂತ ಇದೆಯಲ್ಲ ಲಾಸ್ಟಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆ ಡೀಟೇಲ್, ಆ ಬ್ರಾಂಚ್ದು ಏನೆಲ್ಲ ಬ್ಯಾಂಕ್ ಡೀಟೇಲ್ ಇರುತ್ತಲ್ಲ ಅದೇ ಅಡ್ರೆಸ್ ಸಮೇತ ಇಲ್ಲಿ ಓಪನ್ ಆಗುತ್ತೆ. ಅದೆಲ್ಲ ಕರೆಕ್ಟಾಗಿದೆಯಾ ವೆರಿಫೈ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಅಂದರೆ ಸೆಲೆಕ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಪ್ರಿಫರ್ಡ್ ಬ್ಯಾಂಕ್ 1, ಪ್ರಿಫರ್ಡ್ ಬ್ಯಾಂಕ್ 2 ಅಂತ ಇದೆಯಲ್ಲ, 2, 3 ಅಂತ. ನೀವು ಬೇಕಾದ್ರೆ ಇನ್ನೂ 2 ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಒಂದೇ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಕೊಟ್ಟಿದ ತಕ್ಷಣ ಇಲ್ಲಿ ತೋರಿಸ್ತಾ ಇದೆ ಬಿಫೋರ್ ಫೈನಲ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ನಾನಿಲ್ಲಿ ಪ್ರಿವ್ಯೂ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅಪ್ಲಿಕೇಶನ್ ಏನೆಲ್ಲ ಫಿಲ್ ಮಾಡಿದ್ದೀನಲ್ಲ ಅದು ನೋಡೋದಕ್ಕೆ ಇಲ್ಲಿ ಓಪನ್ ಆಗ್ತಾ ಇಲ್ಲ, ಡೋಂಟ್ ವರಿ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಫಾರ್ಮ್ ಅಂತ ಇದೆಯಲ್ಲ ಸೆಕೆಂಡ್ ಒಂದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ, ನಿಧಾನವಾಗಿ ನೋಡ್ಕೋಬೇಕಾಗುತ್ತೆ. ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ, ನೇಮು, ನಿಮ್ಮ ಡೀಟೇಲ್ಸ್, ಸ್ಟೂಡೆಂಟ್ ಡೀಟೇಲ್ ಆಗಿರ್ಬೋದು, ಮತ್ತು ಪೇರೆಂಟ್ಸ್ ಡೀಟೇಲು, ಮತ್ತು ಗಾರ್ಡಿಯನ್ ಡೀಟೇಲ್, ಏನೆಲ್ಲ ಡೀಟೇಲ್ಸ್ ಹಾಕಿರ್ತದಲ್ಲ ಅದೆಲ್ಲ ಡೀಟೇಲೆಲ್ಲ ಕರೆಕ್ಟಾಗಿದೆಯಾ, ಮತ್ತು ಎಷ್ಟು ಅಮೌಂಟ್ ಹಾಕಿದೆಯಲ್ಲ ಅದೆಲ್ಲ ಕರೆಕ್ಟಾಗಿದೆಯಲ್ವೋ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಲೇಟ್ ಆದರೂ ಪರವಾಗಿಲ್ಲ, ಒಂದು 5 ನಿಮಿಷ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಲ್ಲ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲ ಲಾಗಿನ್ ಆದಾಗ ನೋಡ್ತಾ ಇದ್ದಲ್ಲ ಇಲ್ಲಿ ಫೈನಲ್ ಸಬ್ಮಿಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಫೈನಲ್ ಸಬ್ಮಿಷನಲ್ಲಿ ನೋಡ್ತಾ ಇದ್ದೆ ಎಲ್ಲ ಕರೆಕ್ಟಾಗಿದೆ. ಅಲ್ಲಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ನಾನೆಲ್ಲ ವೆರಿಫೈ ಮಾಡ್ಕೊಂಡು ಕರೆಕ್ಟಾಗಿದೆ ಅಂತ ನಾನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಸಬ್ಮಿಟ್ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕೊಡ್ತಾನೆ ಸಕ್ಸಸ್ಫುಲ್ಲಾಗಿ ಆಗಿದೆ. ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡಿದ್ದೀನಿ. ಇವಾಗ ಸಕ್ಸಸ್ ಆಗಿ ಪ್ರೊಸೆಸ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಕ್ಲಿಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಟ್ರ್ಯಾಕ್ನ ಮಾಡ್ಕೋಬೋದಾಗಿರುತ್ತೆ. ನೀವು ಅಪ್ಲಿಕೇಶನ್ ಫಾರ್ಮ್ ಯಾವ ಸ್ಟೇಜಲ್ಲಿದೆ ಏನು ಅಂತ ಅಂದ್ಬಿಟ್ಟು ನೀವು ಅವಾಗ ಚೆಕ್ ಮಾಡ್ಕೋಬೋದಾಗುತ್ತೆ. ಲಾಗಿನ್ ಆಗಿ ಚೆಕ್ ಮಾಡ್ಕೋಬೋದು. ನಾನೀಗ ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. ಗೆಟ್ ಲೋನ್ ಅಂತ ಇಲ್ಲಿ ಸೆಲೆಕ್ಟ್ ಅಪ್ಲಿಕೇಶನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೆಟ್ ಲೋನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದೆ. ಈ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕರೆಕ್ಟಾಗಿದೆ, ಆಲ್ರೆಡಿ ಸಬ್ಮಿಟ್ ಆಗೋಗಿದೆ. ಇಲ್ಲಿ ನೋಡ್ಬೋದಾಗಿದೆ ಯಾವ ಸ್ಟೇಜಲ್ಲಿದೆ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅಪ್ಲಿಕೇಶನ್ ಸ್ಟೇಟಸಲ್ಲಿ ಇಲ್ಲಿ ಕೆಳಗಡೆ ಯಾವ ಸ್ಟೇಜಲ್ಲಿದೆ ಅಂತ ಕೂಡ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಎಲ್ಲ ನೋಡ್ಬೋದಾಗಿರುತ್ತೆ. ನೋಡೋದೆಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ನೀವು ಇಲ್ಲಿ ಡೌನ್ಲೋಡ್ನ ಮಾಡಿಟ್ಕೋಬೋದಾಗಿರುತ್ತೆ. ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿದ್ರೆ ಫಾರ್ಮ್ ಈ ಥರ ಓಪನ್ ಆಗುತ್ತೆ. ಇದೊಂದು ಪ್ರಿಂಟ್ನ ತೊಗೊಂಡು ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ವಿಸಿಟ್ ಮಾಡಬೇಕಾಗತ್ತೆ. ಅಲ್ಲಿ ಹೋಗಿ ಒಂದು ಮಾತು ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿತ್ತು, ಅಪ್ಲೈ ಮಾಡಿದ್ದೀವಿ, ಒಂದ್ಸಲ ಚೆಕ್ ಮಾಡಿ ಬೇಗ ಅಪ್ರೂವಲ್ ಕೊಡಿ ಅಂತಂದರೆ ಆಗುತ್ತೆ. ಆಟೋಮೆಟಿಕ್ಕು ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ದು. ಹಾಗೆಲ್ಲ ಅಂದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬಂದರೆ ಒಳ್ಳೆಯದು ಅಂತ ನಾನು ಅನ್ಕೊತೀನಿ. ನೋಡ್ತಾ ಇದ್ದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಲ್ಲ. PM ವಿದ್ಯಾ ಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ, ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡೋದು ಹೇಗೆ, ಅಪ್ಲೋಡ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟಿದೆ, ಬೇಜಾರು ಮಾಡ್ಕೊಬೇಡಿ, ನನಗೆ ಹುಷಾರು ಬೇರೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.